ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಸೈಟ್ ರಶ್ ನ್ಯೂಸ್ ಚಾನೆಲ್. ನಾನು ವಿನುತಾ. ನಾವು ಕಾಳಹಸ್ತಿ ದೇವಾಲಯದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಮರಣದ ನಂತರ ಸ್ವರ್ಗ ಸಿಗಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತೇವೆ. ಆದರೆ ಯಾರಿಗೆ ಸ್ವರ್ಗ ಯಾರಿಗೆ ನರಕ ಎಂದು ಯಾರಿಗೂ ಕೂಡ ತಿಳಿದಿರುವುದಿಲ್ಲ. ಆದರೆ ಪ್ರತಿಯೊಬ್ಬರು ಕೂಡ ಸಾಯುವ ಮೊದಲು ಅಥವಾ ತಮ್ಮ ಜೀವನದಲ್ಲಿ ಏನಾದರೂ ನೋಡಲೇಬೇಕು ಎಂದುಕೊಂಡರೆ ಒಮ್ಮೆ ಕಾಳಹಸ್ತಿಗೆ ಹೋಗಬೇಕು. ಏಕೆಂದರೆ ಅದು ಭೂಮಿಯ ಮೇಲಿರುವ ಸ್ವರ್ಗ ಎಂದು ಹೇಳಬಹುದು. ಶ್ರೀ ಕಾಳಹಸ್ತಿ ದೇವಾಲಯವು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಸುವರ್ಣಮುಖಿ ನದಿಯ ತೀರದಲ್ಲಿರುವ ಪ್ರಮುಖ ಶೈವ ಯಾತ್ರಾ ಸ್ಥಳವಾಗಿದೆ. ಇದನ್ನು ದಕ್ಷಿಣ ಕೈಲಾಸ ಎಂದು ಕರೆಯಲಾಗುತ್ತದೆ. ಈ ದೇವಾಲಯವು ಪಂಚಭೂತ ಸ್ಥಳಗಳಲ್ಲಿ ಒಂದಾಗಿದ್ದು, ಇಲ್ಲಿ ಶಿವನನ್ನು ವಾಯುಲಿಂಗದ ರೂಪದಲ್ಲಿ ಪೂಜಿಸಲಾಗುತ್ತದೆ. ಇದು ಗಾಳಿಯ ತತ್ವವನ್ನು ಕೂಡ ಸಂಕೇತಿಸುತ್ತದೆ. ದೇವಾಲಯದ ಇತಿಹಾಸವು ಪುರಾಣ ಕಥೆಗಳು ಮತ್ತು ಐತಿಹಾಸಿಕ ಘಟನೆಗಳೊಂದಿಗೆ ಸಂಬಂಧಿಸಿದೆ. ದೇವಾಲಯದ ಇತಿಹಾಸ ಮತ್ತು ಪುರಾಣ. ದೇವಾಲಯದ ಹೆಸರು ಶ್ರೀ ಕಾಳಹಸ್ತಿ. ಶಿವನ 3 ಭಕ್ತರಾದ ಶ್ರೀ, ಕಾಳ ಮತ್ತು ಹಸ್ತಿ ಎಂಬ ಪದಗಳಿಂದ ಬಂದಿದೆ. ಪುರಾಣದ ಪ್ರಕಾರ ಈ 3 ಜೀವಿಗಳು ಶಿವನ ಭಕ್ತರಾಗಿದ್ದವು ಮತ್ತು ತಮ್ಮ ಭಕ್ತಿಯಿಂದ ಮೋಕ್ಷವನ್ನ ಪಡೆದವು. ಜೇಡ ಎಂದರೆ ಶ್ರೀ, ಶಿವನನ್ನು ಧೂಳು ಮತ್ತು ಕೀಟಗಳಿಂದ ರಕ್ಷಿಸಲು ತನ್ನ ಜಾಲವನ್ನ ನೇಯಿತು. ಸರ್ಪ ಅಂದರೆ ಕಾಳ, ಶಿವಲಿಂಗಕ್ಕೆ ತನ್ನ ಅಮೂಲ್ಯ ನಾಗಮಣಿಯನ್ನ ಅರ್ಪಿಸಿತು. ಆನೆ ಅಂದರೆ ಹಸ್ತಿ, ಸುವರ್ಣಮುಖಿ ನದಿಯಿಂದ ನೀರನ್ನು ತಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಿತ್ತು. ಆದರೆ ಈ ಮೂವರು ತಮ್ಮ ಪೂಜೆಯ ವಿಧಾನವನ್ನು ಯಾರಿಗೂ ತಿಳಿಯದೆ ಮಾಡುತ್ತಿದ್ದರು. ಒಮ್ಮೆ ಆನೆಯು ಜೇಡದ ಜಾಲವನ್ನು ಮತ್ತು ಸರ್ಪದ ಮಣಿಯನ್ನು ತೆಗೆದುಹಾಕಿತು. ಇದರಿಂದ ಕೋಪಿತಗೊಂಡ ಸರ್ಪವು ಆನೆಯನ್ನ ಕಚ್ಚಿಬಿಡುತ್ತದೆ. ಮೂವರು ಕೂಡ ಕಿತ್ತಾಡುತ್ತಾ ಮರಣವನ್ನು ಹೊಂದಿದರು. ಆದರೆ ಶಿವನು ಅವರ ಭಕ್ತಿಯಿಂದ ಮೆಚ್ಚಿ ಮೋಕ್ಷವನ್ನ ನೀಡಿದನು. ಈ ಕಾರಣದಿಂದಲೇ ದೇವಾಲಯವು ಶ್ರೀ ಕಾಳಹಸ್ತಿ ಎಂದು ಕರೆಯಲ್ಪಟ್ಟಿತು. ಇನ್ನೊಂದು ಕಥೆಯ ಪ್ರಕಾರ ಶಿವನ ಭಕ್ತ ಕಣ್ಣಪ್ಪ ಎಂಬ ಬೇಡನು ಶಿವಲಿಂಗದಿಂದ ರಕ್ತ ಸೋರುತ್ತಿರುವುದನ್ನು ಕಂಡು ತನ್ನ ಕಣ್ಣುಗಳನ್ನೇ ಶಿವನಿಗೆ ಅರ್ಪಿಸಲು ಮುಂದಾದನು. ಶಿವನು ಅವನ ಭಕ್ತಿಗೆ ಮೆಚ್ಚಿ ಅವನಿಗೆ ಮೋಕ್ಷವನ್ನ ನೀಡಿದನು. ಈ ಕಥೆಯು ದೇವಾಲಯದ ಆಧ್ಯಾತ್ಮಿಕ ಮಹತ್ವವನ್ನ ಎತ್ತಿ ತೋರಿಸುತ್ತದೆ. ಇನ್ನು ಐತಿಹಾಸಿಕ ಹಿನ್ನೆಲೆಯನ್ನ ನೋಡುವುದಾದರೆ, ಪಲ್ಲವ ಯುಗ. ದೇವಾಲಯದ ಒಳಗಿನ ಭಾಗವನ್ನ 5ನೇ ಶತಮಾನದಲ್ಲಿ ಪಲ್ಲವ ರಾಜರು ನಿರ್ಮಿಸಿದರೆಂದು ಭಾವಿಸಲಾಗಿದೆ. ಚೋಳ ಯುಗ. 11ನೇ ಶತಮಾನದಲ್ಲಿ ಚೋಳ ರಾಜ ರಾಜೇಂದ್ರ ಚೋಳ ದೇವಾಲಯವನ್ನ ಪುನರ್ ನಿರ್ಮಾಣ ಮಾಡಿದನು. ಕುಲೋತ್ತುಂಗ ಚೋಳ ದಕ್ಷಿಣದ ಗೋಪುರವನ್ನ ನಿರ್ಮಿಸಿದನು. ಇನ್ನು ವಿಜಯನಗರ ಯುಗ. ವಿಜಯನಗರ ಯುಗ 1516ರಲ್ಲಿ ವಿಜಯನಗರದ ರಾಜ ಕೃಷ್ಣದೇವರಾಯನು 120 ಅಡಿ ಎತ್ತರದ ರಾಜಗೋಪುರವನ್ನ ಮತ್ತು 100 ಕಂಬಗಳ ಮಂಟಪವನ್ನ ನಿರ್ಮಿಸಿದನು. ಆದರೆ ಈ ಗೋಪುರವು 2010ರಲ್ಲಿ ಕುಸಿದು ಹೋಯಿತು. ದೇವಾಲಯದಲ್ಲಿ ಚೋಳರ ಕಾಲದ ಶಾಸನಗಳು 10ನೇ ಶತಮಾನಕ್ಕೆ ಸೇರಿವೆ ಮತ್ತು ತಮಿಳು ಕವಿ ನೆಕ್ಕಿರರ್ ಮತ್ತು ತೆಲುಗು ಕವಿ ಧೂರ್ಜತೆಯವರು ಈ ದೇವಾಲಯದ ಕೀರ್ತಿಯನ್ನ ಕೊಂಡಾಡಿದ್ದಾರೆ. ಇನ್ನು ಈ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ನೋಡುವುದಾದರೆ, ಶ್ರೀ ಕಾಳಹಸ್ತಿ ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪದ ಉತ್ತಮ ಉದಾಹರಣೆಯಾಗಿದೆ. ಇದರ ಗೋಪುರಗಳು, ಕಂಬಗಳು ಮತ್ತು ಕೆತ್ತನೆಗಳು ಶಿವನ ಕಥೆಗಳು ಮತ್ತು ಪೌರಾಣಿಕ ದೃಶ್ಯಗಳನ್ನು ಚಿತ್ರಿಸುತ್ತವೆ. ಶಿವಲಿಂಗವು ಬಿಳಿ ಕಲ್ಲಿನಿಂದ ಮಾಡಲ್ಪಟ್ಟಿದ್ದು ಆನೆಯ ಸೊಂಡಿಲಿನ ಆಕಾರವನ್ನ ಹೊಂದಿದೆ. ದೇವಾಲಯವು ಸುವರ್ಣಮುಖಿ ನದಿಯ ತೀರದಲ್ಲಿ ಮತ್ತು ಒಂದು ಬೆಟ್ಟದ ತೆಪ್ಪಲಿನಲ್ಲಿ ನಿರ್ಮಿತವಾಗಿದೆ. ಇದು ಒಂದು ಏಕಶಿಲೆಯ ರಚನೆ ಎಂದು ಕೆಲವರು ಭಾವಿಸುತ್ತಾರೆ. ಧಾರ್ಮಿಕ ಮಹತ್ವ. ಈ ದೇವಾಲಯವು ರಾಹು ಕೇತು ದೋಷ ಪರಿಹಾರಕ್ಕೆ ಪ್ರಸಿದ್ಧವಾಗಿದೆ. ರಾಹುಕೇತು ಪೂಜೆಯನ್ನು ರಾಹು ಕಾಲದಲ್ಲಿ ಮಾಡಲಾಗುತ್ತದೆ. ಇದು ಗ್ರಹ ದೋಷಗಳಿಂದ ಮುಕ್ತಿಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ದೇವಾಲಯದಲ್ಲಿ ಗಣಪತಿ, ಕಾಶಿ ವಿಶ್ವನಾಥ, ಜ್ಞಾನ ಪ್ರಸೂನಾಂಬಿಕಾ, ಸೂರ್ಯ, ಸುಬ್ರಹ್ಮಣ್ಯ ಮತ್ತು ಇತರೆ ದೇವತೆಗಳಿಂದ ಗುಡಿಗಳಿವೆ. ಸುವರ್ಣಮುಖಿ
ನದಿಯನ್ನು ದಿವ್ಯ ಗಂಗೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಇಲ್ಲಿ ಸ್ನಾನ ಮಾಡುವುದರಿಂದ ಮನಸ್ಸು ಶುದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ.